ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 21. ಅಕ್ಷಯ್ ಮನದಲ್ಲೇ ಯೋಚಿಸುತ್ತಾ ಇದ್ದ. ಈಗ ಏನು ಮಾಡುವುದು? ಬೆಂಗಳೂರಿನಿಂದ ಹೊರಡುವಾಗಲೇ ಅಮ್ಮನನ್ನು ದಬಾಯಿಸಿದ್ದೆ, ನಾನು ಮೊದಲಿನ ಹಾಗೆ ಅಲ್ಲ, ಚಾರ್ಧಾಮ್ ಮುಗಿಸಿ ಹಿಂದೆ ಬಂದು ಬಿಡುವೆ ಎಂದು. ಆದರೆ ಆದುದಾದರೂ ಏನು? ಜೊತೆಗೆ ಬಂದ ಮನುವನ್ನು ಬೆಂಗಳೂರಿಗೆ ಹಿಂದೆ ಕಳುಹಿಸಿ ನಾನು ಇಲ್ಲೇ ಉಳಿದೆ. ಈಗ ನೋಡಿದರೆ ಅಭಾ ನನ್ನನ್ನು ಈ ಸರಸ್ವತಿ ನದಿ ಹುಟ್ಟುವ ಈ ಬದರೀನಾಥದ ಕಣಿವೆಯಲ್ಲಿ ಇಳಿಯುವ ಮಾತನಾಡುತ್ತಾ ಇರುವನು. ಅಭಾ ಏನೋ ಹಿಂದೆ ಬರುವುದು 1 ವಾರ ಆಗಬಹುದು ಎನ್ನುತ್ತಿದ್ದಾನೆ. ಆದರೆ ಅವನ ಮಾತು ಪೂರ್ತಿ ನಂಬುವಂತೆ ಇಲ್ಲ. 1 ವಾರ ಎನ್ನುವುದು 2 ವಾರವೂ ಆಗಬಹುದು. ಇಲ್ಲ, ಕೆಲವೊಮ್ಮೆ ಅವರ ದೊಡ್ಡಪ್ಪ ಹೇಳುವಂತೆ ಅದು ಮತ್ತೂ ಹೆಚ್ಚಾಗಿ ತಿಂಗಳುಗಳ ಕಾಲವೂ ಆಗಬಹುದು. ಅಕ್ಷಯನಿಗೆ ಈಗ ಗೊಂದಲ. ಅವನಿಗೆ ಏನು ನಿರ್ಧಾರ ತೆಗೆದುಕೊಳ್ಳುವುದು ಎನ್ನುವ ಗೊಂದಲ. ಅಪ್ಪ ಅಮ್ಮನಿಗೆ ಮನಸ್ಸಿಗೆ ಬೇಸರ ಆಗಬಹುದು ಎನ್ನುವ ಚಿಂತೆ ಒಂದು ಕಡೆ ಅವನನ್ನು ಕಾಡುತ್ತಾ ಇದ್ದಿತು. ಆದರೆ ಅವನಿಗೆ ಅಭಾ ಒಡ್ಡಿರುವ ಆಹ್ವಾನ ಆಸೆಯನ್ನು ಹುಟ್ಟಿಸಿತ್ತು. ಅವನದು ಮೊದಲಿನಿಂದಲೂ ಹೀಗೆ ಹೊಸ ಜಾಗಗಳನ್ನು ಅರಸುತ್ತಾ ಸುತ್ತಾಡುವ ಅನ್ವೇಷಕ ಬುದ್ಧಿ. ಈಗ ಅವನಿಗೆ ಜೊತೆ ನೀಡಲು ಒಬ್ಬರು ಸಿಕ್ಕಿದ್ದಾರೆ. ಹೀಗಿರುವಾಗ ಅಂತಹ ಅವಕಾಶ ಸಿಕ್ಕಿರುವಾಗ ಬೇಡ ಎಂದು ನಿರಾಕರಿಸಿದರೆ ಮುಂದೆ ಇಂತಹ ಅವಕಾಶ ಜೀವನದಲ್ಲಿ ಮತ್ತೆ ಸಿಗಲು ಸಾಧ್ಯವಿಲ್ಲ. ಅಲ್ಲದೆ ಅಪರಿಚಿತವಾದ ಈ ಜಾಗದಲ್ಲಿ ತಾನು ಒಬ್ಬನೇ ಹೀಗೆ ಕಣಿವೆಗೆ ಇಳಿದು ಸುತ್ತಾಡುವುದು ಸಹ ಸಾಧ್ಯವಿಲ್ಲದ ಮಾತು. ಹಾಗಿರಲು ಇಂತಹ ಅವಕಾಶ ಬಿಡಲು ಅವನ ಮನಸ್ಸೂ ಒಪ್ಪುತ್ತಿಲ್ಲ. ಕಡೆಗೊಮ್ಮೆ ನಿರ್ಧರಿಸಿದ. ಸಿಕ್ಕ ಅವಕಾಶವನ್ನು ಬಳಸಿಕೊಂಡು ಅಭಾ ಜೊತೆ ಕಣಿವೆಯ ಅನ್ವೇಷಣೆಗೆ ಹೊರಡುವುದು ಉತ್ತಮ ನಿರ್ಧಾರ. ಮನೆಗೆ ಹೋದ ಮೇಲೆ ಬೇಕಾದರೆ ಅಪ್ಪ ಅಮ್ಮನನ್ನು ಸಮಾಧಾನಪಡಿಸಬಹುದು. ಅವರಿಗೆ ನನ್ನ ಸ್ವಭಾವ ಆಗಲೇ ಪರಿಚಯ ಇರುವುದರಿಂದ ಹೆಚ್ಚು ಬೇಸರ ಪಡಲ್ಲ. ಇನ್ನು ಮದುವೆಯ ವಿಷಯ ಅವನಿಗೆ ಮತ್ತೆ ನೆನಪಿಗೆ ಬಂದಿತು. ಅದೇ ಹುಡುಗಿ ನನಗೆ ಸಿಗಬೇಕು ಅನ್ನುವುದಾದರೆ ಅವಳು ಕಾಯುತ್ತಾಳೆ. ಇಲ್ಲವಾದರೆ ನನ್ನ ಅದೃಷ್ಟದಲ್ಲಿ ಆ ಹುಡುಗಿ ಹೆಸರು ಬರೆದಿಲ್ಲ ಅಂದುಕೊಂಡು ಮತ್ತೊಂದು ಹುಡುಗಿ ಹುಡುಕುವುದು. ಅಷ್ಟಕ್ಕೂ ನಾನೇನು ಆ ಹುಡುಗಿಯನ್ನು ಪ್ರೀತಿಸಿ ಹಿಂದೆ ಸುತ್ತಿದವನಲ್ಲ, ಅವಳನ್ನೇ ಮದುವೆಯಾಗಬೇಕು ಎಂದು ಭಾವಿಸಲು. ಇವಳಲ್ಲ ಅನ್ನುವುದಾದರೆ ಮತ್ತೊಬ್ಬಳು ಯಾವುದೋ ಹುಡುಗಿ ಬರಬಹುದು. ಆದರೆ ಅವನಿಗೆ ಯೋಚನೆ ಅನ್ನಿಸಿದ್ದು ತನ್ನ ಕೆಲಸದ ಬಗ್ಗೆ. ತಾನು ಹೊರಡುವಾಗ ರಜಾ ಸಹ ಅಧಿಕಾರಿಗಳಿಂದ ಒಪ್ಪಿತವಾಗಿರಲಿಲ್ಲ. ಈಗ ನೋಡಿದರೆ 15 ದಿನ ಅಂದುಕೊಂಡದ್ದು 20 ದಿನವೇ ಆಯಿತು. ಮತ್ತೆ ಇಲ್ಲೇ ಉಳಿಯುತ್ತಾ ಇರುವೆ. ಹಾಗಿರಲು ತನ್ನ ಕೆಲಸ ಉಳಿಯುವುದು ಕಷ್ಟ ಅನ್ನಿಸಿತು. ಅಷ್ಟಕ್ಕೂ ನನ್ನ ಕೆಲಸವೇನು ಸರ್ಕಾರಿ ಉದ್ಯೋಗವಲ್ಲ. ಯಾವಾಗ ಬೇಕಿದ್ದರೂ ಮನೆಗೆ ಹೋಗು ಅನ್ನುವ ಕೆಲಸ. ಅವರಿಗೆ ತನ್ನ ಹಾಗೆ ಬೇರೆಯವರು ಕೆಲಸಕ್ಕೆ ಸಿಗುವರು. ನನಗೆ ಅದೇ ಕಂಪನಿಯ ಕೆಲಸ ಎಂದೇನಿಲ್ಲ, ಮತ್ಯಾವುದೋ ಆದರೂ ನಡೆದೀತು. ಇಷ್ಟೆಲ್ಲ ಯೋಚನೆಗಳನ್ನು ಬದಿಗೆ ಸರಿಸಿ ಅವನು ಕಡೆಗೂ ಅಭಾ ಜೊತೆ ಹೊರಡುವ ನಿರ್ಧಾರ ತೆಗೆದುಕೊಂಡ. ಅವನ ಮೂಲಭೂತ ಸ್ವಭಾವ ಸುತ್ತಾಟ. ಅದು ಅವನ ಮತ್ತೆಲ್ಲ ಆತಂಕಗಳ ಬಗ್ಗೆ ಯೋಚಿಸದಂತೆ ತಡೆದಿತ್ತು. ಮನೆ ತಲುಪುವಾಗ ಸಂಜೆ 7:30 ಆಗಿತ್ತು. ಆದರೆ ವಾತಾವರಣ ಮಾತ್ರ ಅರ್ಧರಾತ್ರಿ ಆಯಿತು ಎನ್ನುವಂತೆ ಇದ್ದಿತು. ಮನೆಗೆ ತಲುಪುವಾಗ ಸುರೀಂದರ್ ದೊಡ್ಡಪ್ಪ ಊಟ ಸಿದ್ಧಪಡಿಸಿದ್ದರು. ಇಬ್ಬರು ಕೈಕಾಲು ತೊಳೆದು ಊಟಕ್ಕೆ ಕುಳಿತರು. ಬಿಸಿ ಬಿಸಿ ಪೂರಿ ದಾಲ್ ಜೊತೆ ಚಳಿಗೆ ಹಿತವಾಗಿತ್ತು. ದಾಲ್ಗೆ ಸ್ವಲ್ಪ ಆಲೂ ಬೆರೆಸಿ ಮಾಡಿದ ವ್ಯಂಜನ. ಊಟ ಮುಗಿಯುವಾಗ ಯಾವ ಮಾತೂ ಇಲ್ಲ. ಅಕ್ಷಯ ತಿಳಿಸಿದ ಅಭಾಗೆ, ನಾನು ಸಹ ಬೆಳಗ್ಗೆ ನಿನ್ನ ಜೊತೆ ಬರುವೆ ಎಂದು. ಈಗ ಅಭಾ ಹೇಳಿದ. ಈಗ ಸುರೀಂದರ್ ದೊಡ್ಡಪ್ಪನಿಗೆ ತಿಳಿಸುವುದು ಒಂದು ದೊಡ್ಡ ಸಾಹಸ. ಆ ಕೆಲಸ ನಾನು ಮಾಡುವೆ. ನಾನು ಕಣಿವೆಯ ಕೆಳಗೆ ಹೊರಡುವುದು ಎಂದರೆ ಅವನಿಗೆ ಆತಂಕ. ಮತ್ತೆ ಹಿಂದೆ ಬರುವುದಿಲ್ಲ ಎಂದು. ಅಕ್ಷಯನಿಗೆ ಬೆಂಗಳೂರಿನ ಅಮ್ಮ ನೆನಪಿಗೆ ಬಂದರು. ಅವರಿಗೂ ತನ್ನ ಬಗ್ಗೆ ಸದಾ ಇದೇ ಭಯ ಅಂದುಕೊಂಡ ಮನದಲ್ಲೇ. ಸುರೀಂದರ್ ಸಹ ಊಟ ಮುಗಿಸಿ ಅಂಗಳದಲ್ಲಿ ಹಾಕಿದ್ದ ಹಗ್ಗದ ಮಂಚದ ಮೇಲೆ ಕುಳಿತಿದ್ದ. ಚಳಿ ಇದ್ದ ಪ್ರಯುಕ್ತ ದಪ್ಪನೆಯ ಸ್ವೆಟರ್ ಧರಿಸಿ ತಲೆಗೆ ಟೋಪಿ ಹಾಕಿರುವ ಅವನು. ಅಭಾ ಪಕ್ಕದಲ್ಲಿ ಕುಳಿತ. ಸುರೀಂದರ್ ದೊಡ್ಡಪ್ಪ, ನಿಮ್ಮ ಬಳಿ ಒಂದು ಮಾತು ಹೇಳುವುದಿತ್ತು. ಸುರೀಂದರ್ ಅವನ ಕಡೆ ನೋಡಿದ. ಏನು, ಮದುವೆ ಮಾಡಿಕೊಳ್ಳಲು ಮನಸ್ಸು ಮಾಡಿದೆಯಾ ಬೇಟಾ? ಬೇಕಿದ್ದರೆ ಈಗಲೇ ಹೋಗಿ ದಾರುನ್ ಬಳಿ ಮಾತನಾಡುವೆ. ಅವನು ಅವನ ಮಗಳು ಗಿರಿಜಾ ಸಂಭ್ರಮ ಪಡುವರು. ಅಭಾ ಸಹನೆಯಿಂದ ಹೇಳಿದ. ದೊಡ್ಡಪ್ಪ, ನಾನು ಆ ವಿಷಯ ಮಾತನಾಡುತ್ತಾ ಇಲ್ಲ. ನಾನು ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಡುತ್ತಾ ಇರುವೆ, ಕಣಿವೆ ಬೆಟ್ಟಗಳ ಸುತ್ತಾಟಕ್ಕೆ. ಸುರೀಂದರ್ ಇದ್ದಕ್ಕಿದ್ದಂತೆ ಸಪ್ಪೆಯಾದ. ಅಭಾ ಮತ್ತೆ ಹೊರಡುತ್ತಾ ಇರುವ ವಿಷಯ ಕೇಳಿ ಅವನಿಗೆ ಮನಸ್ಸು ತುಂಬಿ ಬಂದಿತು. ಮತ್ತೆ ಕೋಪ ಏರಿತು. ಕೂಗುತ್ತಾ ಇದ್ದ. ಅದರಲ್ಲಿ ವಿಶೇಷ ಏನಿದೆ? ಕಾಡಿನ ಪ್ರಾಣಿಯಂತೆ ಸುತ್ತುವುದು ನಿನ್ನ ಹಣೆಯ ಬರಹದಲ್ಲಿ ಬರೆದಿದೆ.
ಯಾವಾಗಲೂ ನೀನು ಯಾರಿಗೂ ಹೇಳಿ ಹೋಗುವನಲ್ಲ, ಮನಸ್ಸು ಬಂದಾಗ ಮಾಯ ಆಗುವವನು. ಈ ಸಲ ವಿಶೇಷವಾಗಿ ಹೇಳಿ ಹೋಗುತ್ತಾ ಇರುವೆ. ಅಕ್ಷಯನ ಕಡೆ ತಿರುಗಿದ ಸುರೇಂದರ್. 3 ದಿನದಿಂದ ನಿನ್ನ ಜೊತೆ ತಿರುಗಿದ, ನಿನ್ನ ಸಹವಾಸದಿಂದ ಅವನಲ್ಲಿ ಏನಾದರೂ ಬದಲಾವಣೆ ಬರಬಹುದು ಎಂದುಕೊಂಡೆ. ಈಗ ನೋಡು, ನಾಳೆ ಬೆಳಗ್ಗೆ ಹೋಗುತ್ತೇನೆ ಅನ್ನುತ್ತಾನೆ. ಇವನನ್ನು ಕಟ್ಟಿಹಾಕಲು ಕರುವಲ್ಲ. ಅಭಾ ತನ್ನ ದೊಡ್ಡಪ್ಪನ ಕಡೆ ನೋಡುತ್ತಾ ನುಡಿದ ನಿಧಾನವಾಗಿ. ಸುರೇಂದರ್ ದೊಡ್ಡಪ್ಪ, ನಾಳೆ ಅಕ್ಷಯ್ ಸಹ ನನ್ನ ಜೊತೆ ಬರುತ್ತಾ ಇದ್ದಾನೆ ಕಣಿವೆಯ ಸುತ್ತಾಟಕ್ಕೆ. ಸುರೇಂದರ್ ಒಂದು ಕ್ಷಣ ಅರ್ಥವಾಗದೆ ಸುಮ್ಮನೆ ಕುಳಿತ. ನಂತರ ಅಕ್ಷಯನ ಕಡೆ ತಿರುಗಿ ಕೇಳಿದ, ಇದೇನು ಅಕ್ಷಯ್, ಇವನು ಹೇಳುತ್ತಾ ಇರುವುದು ನಿಜವಾ? ಅಕ್ಷಯ್ ಗಂಭೀರವಾಗಿ ಹೇಳಿದ, ಹೌದು ದೊಡ್ಡಪ್ಪ, ಅಭಾ ಹೇಳಿದ್ದು ನಿಜ. ನಾನು ಅವನೊಂದಿಗೆ ಕಣಿವೆಯಲ್ಲಿ ಅಡ್ಡಾಡಲು ಹೋಗುತ್ತಾ ಇರುವೆ. ಸುರೇಂದರ್ ಏನು ತೋಚದೆ ಸುಮ್ಮನಿದ್ದು ನಂತರ ಹೇಳಿದ, ಗೊತ್ತಿತ್ತು, ನನಗೆ ಗೊತ್ತಿತ್ತು ಹೀಗೆ ಏನಾದರೂ ಆಗುತ್ತದೆ ಎಂದು. ನಾನು ಅವತ್ತೇ ಹೇಳಿದೆ ಅಭಾ ಜೊತೆ ನಿನ್ನನ್ನು ಕಳಿಸುವುದು ಬೇಡ ಎಂದು. ಅವನು ನಿನ್ನ ಮೇಲೆ ಏನೋ ಮೋಡಿ ಮಾಡಿದ. 3 ದಿನಗಳಲ್ಲಿ ಮನಸ್ಸು ಬದಲಾಯಿಸಿ ನೀನು ಅವನ ಹಿಂದೆ ಬರುವ ಹಾಗೆ ಪುಸಲಾಯಿಸಿದ್ದಾನೆ. ನನ್ನ ಮಾತು ಈಗಲೂ ಕೇಳು, ಇದೆಲ್ಲ ಬಿಡು. ಇವನ ಸಹವಾಸ ನಿನಗೆ ಬೇಡ. ಊರಿಗೆ ಹೊರಟು ಬಿಡು. ಅಲ್ಲಿ ನಿನ್ನ ಅಪ್ಪ ಅಮ್ಮ ನೋಡುವ ಹುಡುಗಿಯೊಬ್ಬಳನ್ನು ಮದುವೆಯಾಗಿ ಸುಖವಾಗಿರು. ಇದೆಲ್ಲ ಬೇಡ. ಅಕ್ಷಯ್ ಹೇಳಿದ, ಇಲ್ಲ ದೊಡ್ಡಪ್ಪ, ನೀವು ತಿಳಿದ ಹಾಗೆ ನಾನೇನು ಶಾಶ್ವತವಾಗಿ ಇಲ್ಲಿರೋಲ್ಲ. ಬಹುಶಃ ಜಾಸ್ತಿ ಎಂದರೆ 1 ವಾರ ಎಂದು ಅಬಾ ಹೇಳಿರುವ. ಅಲ್ಲಿಂದ ಬಂದ ಮೇಲೆ ಊರಿಗೆ ಹೋದರೆ ನೀವು ಹೇಳಿದ ರೀತಿಯಲ್ಲೇ ಆಗುತ್ತದೆ. ಸುರೇಂದರ್ ಹೇಳಿದ, ಇಲ್ಲ ಮಗು, ನೀನು ತಪ್ಪು ತಿಳಿದಿರುವೆ. ಈ ಕಣಿವೆಯ ಆಳಕ್ಕೆ ಇಳಿಯುವುದು ಎಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅವನ ಜೊತೆ ಹೋಗುತ್ತೀಯ ಅಂದರೆ ಸದಾ ಅದೊಂದು ಅನಿಶ್ಚಿತ ಪಯಣ. 1 ದಿನವೋ ವಾರವೋ ವರ್ಷಗಳೋ ಅವನಿಗೆ ಗೊತ್ತಿರಲ್ಲ. ಕೆಲವೊಮ್ಮೆ ಅವನು 1 ವರ್ಷದ ಕಾಲಕ್ಕಿಂತ ಹೆಚ್ಚಿಗೆ ಹೋಗಿರುವನು. ಅಕ್ಷಯ್ ಅಭಾನ ಪಕ್ಷ ವಹಿಸಿದ. ಇಲ್ಲ ಸುರೇಂದರ್ ದೊಡ್ಡಪ್ಪ, ಈ ಸಲ ಹಾಗೆ ಆಗಲಾರದು. ಬೇಗ ಬರುವೆವು. ಎಲ್ಲ ಮಾತು ಕೇಳುತ್ತಾ ಕುಳಿತಿದ್ದ ಅಭಾ ನುಡಿದ, ದೊಡ್ಡಪ್ಪ, ನಾನು ಅವನಿಗೆ ಬಲವಂತ ಮಾಡಲಿಲ್ಲ. ಅವನು ಸ್ವಂತ ಇಚ್ಛೆಯಿಂದ ಬರುತ್ತಾ ಇರುವ. ಅಕ್ಷಯ್, ಈಗಲೂ ನಿನಗೆ ನನ್ನ ಬಲವಂತ ಇಲ್ಲ. ನಾನಂತೂ ಬೆಳಗ್ಗೆ ಹೊರಡುತ್ತಾ ಇರುವೆ. ಅಕ್ಷಯ ಹೇಳಿದ, ಇಲ್ಲ ಅಭಾ, ನಾನು ನಿರ್ಧಾರ ಮಾಡಿರುವೆ. ನಿನ್ನ ಜೊತೆಗೆ ನನ್ನ ಪ್ರಯಾಣ ನಿಶ್ಚಿತ. ಸುರೇಂದರ್ ಬೇಸರದಿಂದ ಹೇಳಿದ, ನಿನ್ನ ಇಷ್ಟ ಮಗು, ನಾನು ಏನು ಮಾಡಲಾದೀತು? ಎಲ್ಲಿಂದಲೋ ನೀನು ಬಂದೆ. ಬಹುಶಃ ನಿನ್ನ ಅಪ್ಪ ಅಮ್ಮ ಎಲ್ಲೋ ನಿನ್ನನ್ನು ಕಾಯುತ್ತಾ ಇರಬಹುದು ಎನ್ನುವ ಭಾವನೆಯಿಂದ ನಿನ್ನನ್ನು ತಡೆದೆ. ಆದರೆ ನಿನ್ನನ್ನು ತಡೆಯಲು ನಾನು ಯಾರು? ಅವರವರ ಹಣೆ ಬರಹ ಮೊದಲ ನಿಗದಿಯಾಗಿರುತ್ತದೆ. ಅದೇನಿದೆಯೋ ನಡೆಯಲಿ. ಹಾಗೆ ಹೇಳಿ ಸುರೇಂದರ್ ಮಲಗಲು ಒಳಗೆ ಎದ್ದು ಹೋದ. ಅಕ್ಷಯನಿಗೆ ಮಲಗುವಾಗ ಅದೇಕೋ ಅಪ್ಪ ಅಮ್ಮನ ನೆನಪು ಕಾಡಿತು. ಸರಿ, ಹೇಗೋ ಮತ್ತೊಂದು ವಾರ ತಡ ಆಗಬಹುದು ಅಷ್ಟೆ, ಪುನಃ ಬೆಂಗಳೂರಿಗೆ ಹೋಗಬಹುದು ಎಂದು ಸಮಾಧಾನ ಪಟ್ಟ. ಮತ್ತೆ ಅವನಿಗೆ ಬೆಳಗ್ಗೆ ಬೇಗ ಎದ್ದು ಹೊರಡುವ ಯೋಚನೆ ಬಂದಿತು. ಬೆಳಗ್ಗೆ ಎದ್ದ ಮೇಲೆ ಅಭಾ ಎಷ್ಟು ಹೊತ್ತಿಗೆ ಹೊರಡುವನು ನಾನು ಕೇಳಲಿಲ್ಲ. ಒಂದಿಷ್ಟು ಬಟ್ಟೆಗಳನ್ನು ಈಗಲೇ ಪ್ಯಾಕ್ ಮಾಡಿಕೊಳ್ಳಬಹುದಿತ್ತು. ಆದರೆ ಕಣಿವೆಯ ಸುತ್ತಾಟ ಅನ್ನುವಾಗ ಅಲ್ಲೆಲ್ಲ ಯಾವ ಬಟ್ಟೆ ಬೇಕು ಮಹಾ? ಒಂದಿಷ್ಟು ಸಡಿಲವಾದ ಪ್ಯಾಂಟು ಶರ್ಟ್ಗಳು, ಜೊತೆಗೆ 1-2 ಸ್ವೆಟರ್ ಸಾಕೇನೋ. ರಾತ್ರಿ ಎಲ್ಲಾದರೂ ತಂಗಬಹುದೇನೋ. ನನ್ನ ಹತ್ತಿರ ಯಾವುದೇ ಹೊದೆಯುವ ಬಟ್ಟೆಗಳಿಲ್ಲ. ಅದ್ಯಾರೋ ಸಾಧು ಕೊಟ್ಟಿರುವ ಹೊದ್ದಿಕೆ ಇದೆ, ಅದನ್ನೇ ತೆಗೆದುಕೊಂಡು ಹೋಗುವುದು. ಈ ನಡುವೆ ಹೊರಗೆ ತಿನ್ನಲು, ಕುಡಿಯಲು, ಆಹಾರ, ಕಾಫಿ ಇತ್ಯಾದಿಗೆ ಹಣ ಬೇಕೇನೋ. ನನ್ನ ಹತ್ತಿರ ಇರುವುದು ಸಾಕಾಗಬಹುದು. ತೀರಾ ಬೆಂಗಳೂರಿಗೆ ಹೋಗಲು ಸಾಲದು ಎನ್ನುವುದಾದರೆ ಮನೆಗೆ ಇಲ್ಲ ಮನುವಿಗೆ ಒಂದು ಪತ್ರ ಬರೆಯಬೇಕು. ಸುರೇಂದರ್ ದೊಡ್ಡಪ್ಪನ ವಿಳಾಸ ನೀಡಿ ಈ ಅಡ್ರೆಸ್ಸಿಗೆ ಒಂದಿಷ್ಟು ಹಣ ಕಳುಹಿಸಿ ಎಂದು ಕೇಳಬೇಕು. ಬೆಳಗ್ಗೆ ಎದ್ದು ನೋಡೋಣ ಎಂದುಕೊಂಡು ಮಲಗಿದ. ಬೆಳಗ್ಗೆ ಎಚ್ಚರವಾಗುವಾಗ ಇನ್ನೂ ಕತ್ತಲಿತ್ತು. ಚುಮು ಚುಮು ಚಳಿ, ಏಳಲು ಮನಸ್ಸಿಲ್ಲ. ಆದರೆ ಅದೇನೋ ಅಭಾ ಇದ್ದಾನೋ ಹೊರಟು ಹೋದನೋ ಯಾರಿಗೆ ಗೊತ್ತು. ಹೊರಗೆದ್ದು ಬಂದ. ಸುರೇಂದರ್ ದೊಡ್ಡಪ್ಪ ಹೋಟೆಲಿನಲ್ಲಿ ಅದೇನೋ ನಡೆಸಿದ್ದ. ಇವನು ಬಂದದ್ದು ಕಂಡು ನುಡಿದ, ಬಾ ಮಗು, ಟೀ ಮಾಡುತ್ತಾ ಇರುವೆ, ನಿನಗೂ ಕೊಡುವೆ. ಅಕ್ಷಯ್ ಅಲ್ಲಿ ಹೋಗಿ ಕರಿಯ ಬಟ್ಟದ ಟೇಬಲ್ಲಿನ ಹಿಂದೆ ಇದ್ದ ಬೆಂಚಿನ ಮೇಲೆ ಕುಳಿತ. ಸ್ವಲ್ಪ ಕಾಲ ಕಳೆಯುವುದರಲ್ಲಿ ಟೀ ಸಿದ್ಧವಾಯಿತು. ಟೀ ಲೋಟ ಕೈಗೆ ತೆಗೆದುಕೊಳ್ಳುವಾಗಲೇ ಅಭಾ ಒಳಗಿನಿಂದ ಬಂದು ಪಕ್ಕದಲ್ಲಿ ಕುಳಿತು ಕೇಳಿದ, ದೊಡ್ಡಪ್ಪ, ನನಗೂ 1 ಕಪ್ ಟೀ ಕೊಟ್ಟು ಬಿಡು. ಹಾಗೆ ಅಕ್ಷಯನತ್ತ ಕೇಳಿದ, ನಿನ್ನದು ಏನಾಯಿತು? ಹೊರಡುವುದು ಗಟ್ಟಿಯಲ್ಲವೇ? ನಿರ್ಧಾರ ಏನೂ ಬದಲಿಲ್ಲ ಅಲ್ಲವೇ? ಅಕ್ಷಯ್ ಟೀ ಕುಡಿಯುತ್ತಾ ಹೇಳಿದ, ಇಲ್ಲ, ಹೊರಡುವುದೇ ಈಗ. ಒಂದಿಷ್ಟು ಬಟ್ಟೆ ಎಲ್ಲ ತೆಗೆದುಕೊಳ್ಳುವೆ. ಹಣ ಎಷ್ಟು ಬೇಕಾದೀತು? ಅಭಾ ನಗುತ್ತಾ ಇದ್ದ. ಹಣವೇ?
ನಾವು ಹೋಗುವ ಜಾಗದಲ್ಲಿ ಹಣಕ್ಕೆ ಯಾವ ಬೆಲೆಯೂ ಇಲ್ಲ. ಹಣ ಬೇಡ. ಒಂದೆರಡು ಜೊತೆ ಬಟ್ಟೆ ಇದ್ದರೆ ಸ್ವೆಟರ್ ಅಥವಾ ಕೋಟು ತೆಗೆದುಕೋ, ಅಷ್ಟು ಸಾಕು. ದೊಡ್ಡಪ್ಪ ಏನಾದರೂ ಮನಸ್ಸು ಮಾಡಿ ತಿಂಡಿ ಕೊಟ್ಟರೆ ತಿಂದು ಹೊರಟು ಬಿಡುವುದು. ನಿನ್ನ ಹತ್ತಿರ ಇರುವ ಹಣದ ಪರ್ಸ್ ಆಗಲಿ ಮತ್ತೆ ಯಾವುದೇ ದಾಖಲೆಗಳಾಗಲಿ ಇಲ್ಲೇ ರೂಮಿನಲ್ಲಿ ಇಟ್ಟುಬಿಡು. ದೊಡ್ಡಪ್ಪ ಅದನ್ನು ಶ್ರದ್ಧೆಯಿಂದ ನೋಡಿಕೊಳ್ಳುವರು. ಏನನ್ನೂ ತರಲು ಹೋಗಬೇಡ. ಸುರಿಂದರ್ ಅಭಾಗೆ ಟೀ ಕೊಡುತ್ತಾ ಹೇಳಿದ. ನಾನು ನಿನಗೆ ತಿಂಡಿ ಕೊಡೋಲ್ಲ, ಊಟ ಕೊಡಲ್ಲ ಎಂದು ಯಾವತ್ತೂ ಹೇಳಲಿಲ್ಲ. ನೀವಿಬ್ಬರು ಸಿದ್ಧವಾಗುವಾಗ ಬೆಳಗಿನ ತಿಂಡಿ ಮಾಡುವೆ. ಒಂದಿಷ್ಟು ಪರೋಟ, ಸಟ್ಟು ಪರೋಟ ಮಾಡುವೆ. ತಿಂದು ಹೊರಡಿ. ಹಾಗೆ ಬಿಸಿ ನೀರು ಕಾದಿದೆ, ಸ್ನಾನ ಮಾಡಿ, ಅಭಾ ಹೇಳಿದ. ಹ್ಞೂ ಮಾಡು ಅಕ್ಷಯ್, ಬಿಸಿ ನೀರಿನ ಸ್ನಾನ ಮಾಡು. ಮತ್ತೆ ಮಧ್ಯದಲ್ಲಿ ಎಲ್ಲೋ ಸಹ ಆ ಸುಖ ಸಿಗದೆ ಹೋಗಬಹುದು. ಮತ್ತೆ ಹಿಂದೆ ಬರುವವರೆಗೂ ನಿನಗೆ ಬಿಸಿ ನೀರಿನ ಸ್ನಾನದ ಸುಖವಿಲ್ಲ. ಅಕ್ಷಯ್ ಟೀ ಮುಗಿಸಿ ಸಿದ್ಧನಾಗಲು ಎದ್ದ. ಅಭಾ ಹೇಳಿದಂತೆ ಸ್ನಾನ ಮುಗಿಸಿ ತನ್ನ ವಸ್ತುಗಳನ್ನೆಲ್ಲ ಒಂದು ಬ್ಯಾಗಿನಲ್ಲಿ ಸೇರಿಸಿ ಅಲ್ಲಿದ್ದ ಗೂಡಿನಲ್ಲಿ ಇಟ್ಟ. ಅದೇಕೋ ಪರ್ಸಿನಲ್ಲಿದ್ದ ಫೋಟೋ ಮಾತ್ರ ತೆಗೆದು ತನ್ನ ಜೋಬಿಗೆ ಸೇರಿಸಿದ. ಬಟ್ಟೆ ಧರಿಸಿ ಮೇಲೆ ಸ್ವೆಟರ್ ಧರಿಸಿದ. ಅವನ ಬಳಿ ಒಂದು ನೀರಿನ ಬಾಟಲ್ ಇದ್ದಿತು, ತಾಮ್ರದ್ದು, ಉದ್ದನೆಯ ಗಾಜಿನ ಬಾಟಲ್ ರೀತಿಯದು. ಅದರಲ್ಲಿ ನೀರು ತುಂಬಿಸಿ ತನ್ನ ಬ್ಯಾಗಿನಲ್ಲಿ ಇರಿಸಿ ಹೊರಬಂದ. ಸುರಿಂದರ್ ಆಗಲೇ ಪರೋಟ ಮಾಡಿ ಮುಗಿಸಿದ್ದ. ಅಭಾ ಸಹ ಹೊರಗೆ ಬರುವುದನ್ನು ಕಾಯುತ್ತಾ ಇದ್ದ. ಅಭಾ ಹೊರ ಬಂದೊಡನೆ ತಿಂಡಿಗೆ ಕುಳಿತರು. ಬಿಸಿ ಬಿಸಿ ಪರೋಟ ಜೊತೆಗೆ ಟೊಮೊಟೊ ಹಾಕಿ ಮಾಡಿದ್ದ ವ್ಯಂಜನ ತಿನ್ನಲು ರುಚಿಯಾಗಿದ್ದಿತು. ಕಡಲೆ ಹಿಟ್ಟಿನಿಂದ ಹೂರ್ಣವನ್ನು ಮಾಡಿದ ಪರೋಟಾದ ರುಚಿ ಅವರನ್ನ ಹೆಚ್ಚೇ ತಿನ್ನುವಂತೆ ಮಾಡಿತ್ತು. ಅಭಾ ತಮಾಷೆ ಮಾಡಿದ. ಸುರಿಂದರ್ ದೊಡ್ಡಪ್ಪ ಅದೇನು ಪರೋಟಾಗೆ ನಿದ್ರೆ ಬರುವ ಅಫೀಮು ಗಾಂಜಾ ಪುಡಿ ಬೆರೆಸಿಬಿಟ್ಟನೋ ಏನೋ ನಮ್ಮನ್ನು ತಡೆಯಲು. ಇಬ್ಬರು ಸಿದ್ಧರಾಗಿ ಹೊರಟು ನಿಂತರು. ಹೋಗಿ ಬರುತ್ತೇನೆ ದೊಡ್ಡಪ್ಪ ಎಂದ ಅಕ್ಷಯ್. ಸುರಿಂದರ್ ಹೇಳಿದ. ಒಳ್ಳೆಯದಾಗಲಿ ಮಗು, ಬೇಗ ಹಿಂದೆ ಬಂದು ಬಿಡು. ನಿಮ್ಮ ಅಪ್ಪ ಅಮ್ಮನಿಗೆ ಹೆಚ್ಚು ನೋವು ಕೊಡಬೇಡ. ಒಳ್ಳೆಯದಾಗಲಿ. ಕೆಳಗಿನ ಚಳಿಗೆ ನಿನ್ನ ಸ್ವೆಟರ್ ತಡೆಯುವುದಿಲ್ಲ. ನನ್ನ ಬಳಿ ಇರುವ ಕೋಟು ತಗೋ ಎನ್ನುತ್ತಾ ತನ್ನದೊಂದು ಕರಿಯ ಕೋಟನ್ನು ಅಕ್ಷಯನಿಗೆ ನೀಡಿದ. ಅಕ್ಷಯ್ ಮರು ಮಾತನಾಡದೆ ಅದನ್ನು ತೆಗೆದುಕೊಂಡ. ಹಾಗೆ ಅಭಾ ಹೇಳಿದ. ದೊಡ್ಡಪ್ಪ, ಹೋಗಿ ಬರಲು ನಿನ್ನ ಆಶೀರ್ವಾದ ಇರಲಿ ಎಂದು ಬಗ್ಗಿ ನಮಸ್ಕಾರ ಮಾಡಿದ. ಸುರಿಂದರ್ ಕರಗಿ ಹೋದ. ಅಭಾ ಕೇಳಿದ. ದೊಡ್ಡಪ್ಪ, ನನ್ನ ಮೇಲೆ ಕೋಪನಾ ನಿನಗೆ? ಹೇಳಿದಂತೆ ಕೇಳುವುದಿಲ್ಲ ಎಂದು? ಸುರಿಂದರ್ ಸಪ್ಪಗೆ ನುಡಿದ. ಇಲ್ಲ ಮಗು, ನನಗೆ ಕೋಪವಿಲ್ಲ. ನನಗೆ ನಿನ್ನ ಮೇಲೆ ಕೋಪ ಮಾಡಲು ಯಾವ ಹಕ್ಕಿದೆ? ಅಭಾ ನುಡಿದ. ಹಾಗೆಲ್ಲ ಹೇಳಬೇಡ ದೊಡ್ಡಪ್ಪ. ನನಗೆ ಹೇಳಲು ಕೇಳಲು ನಿನ್ನನ್ನು ಬಿಟ್ಟು ಯಾರೂ ಇಲ್ಲ. ನಿನ್ನ ಜೊತೆ ಇದ್ದು ಬಿಡಬೇಕು ಅಂದುಕೊಳ್ಳುವೆ. ಅದೇನೋ ಈ ಹಾಳು ಕಣಿವೆ ನನ್ನನ್ನು ಸೆಳೆದು ಬಿಡುತ್ತದೆ. ಇದು ಕಡೆಯ ಸುತ್ತಾಟ ದೊಡ್ಡಪ್ಪ. ನಿರ್ಧಾರ ಮಾಡಿರುವೆ. ನಿನಗೆ ಮಾತು ಕೊಡುತ್ತಾ ಇರುವೆ. ಈ ಸಲ ಕಣಿವೆಯಿಂದ ಮತ್ತೆ ಹಿಂದೆ ಬಂದರೆ ಆಯಿತು. ಮತ್ತೆಂದೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಅಭಾನ ಮಾತು ಕೇಳಿ ಅವರ ದೊಡ್ಡಪ್ಪ ಸುರಿಂದರಿಗೆ ಬೇಡ ಎನ್ನುವಾಗಲೂ ಕಣ್ಣಲ್ಲಿ ನೀರು ಸುರಿಯಿತು. ಆಗಲಿ ಮಗು, ನೀನು ಬಾಯಲ್ಲಿ ಹೇಳಿದ ಮೇಲೆ ನನಗೆ ಖಂಡಿತ ನಂಬಿಕೆ ಇದೆ. ಇಬ್ಬರು ಸುಖವಾಗಿ ಹೋಗಿ ಬನ್ನಿ. ಒಳ್ಳೆಯದಾಗಲಿ. ಹಾಗೆ ನಿಮಗೆ ಈ ದಿನದ ಮಧ್ಯಾಹ್ನಕ್ಕೆ ಆಗುತ್ತದೆ ಎಂದು ಒಂದಿಷ್ಟು ಪರೋಟ ಕಟ್ಟಿರುವೆ, ತೆಗೆದುಕೋ. ಅದೆಲ್ಲ ಏನೂ ಬೇಡ ದೊಡ್ಡಪ್ಪ ಎಂದ ಅಭಾ. ಆದರೆ ಅಕ್ಷಯ್ ಮಾತ್ರ ಏನೂ ಮಾತನಾಡದೆ ದೊಡ್ಡಪ್ಪ ಕೊಟ್ಟ ಎಲೆಯಲ್ಲಿ ಸುತ್ತಿದ್ದ ಪರೋಟವನ್ನು ತೆಗೆದುಕೊಂಡು ತನ್ನ ಹೆಗಲಿಗೆ ಹಾಕಿದ್ದ ಚೀಲಕ್ಕೆ ಸೇರಿಸಿದ. ಅಕ್ಷಯ್ ಹಾಗೂ ಅಭಾ ಅಲ್ಲಿಂದ ನಡೆಯುತ್ತಾ ಹೊರಟರು. ಸ್ವಲ್ಪ ದೂರ ಹೋಗಿ ಅಕ್ಷಯ್ ಹಿಂದೆ ನೋಡಿದ. ಸುರಿಂದರ್ ತನ್ನ ಹೋಟೆಲಿನ ಮುಂದೆ ಒಬ್ಬಂಟಿಯಾಗಿ ನಿಂತು ಇವರತ್ತಲೇ ನೋಡುತ್ತಾ ಇದ್ದ. ಅಕ್ಷಯ್ ಅಭಾನನ್ನು ಹಿಂಬಾಲಿಸಿದ. ಹಸುವಿನ ಹಿಂದೆ ಕರು ಹೋಗುವಂತೆ. ಇಲ್ಲವಾಗುತ್ತಲೇ ಎಲ್ಲವಾಗುವ. ಅಧ್ಯಾಯ 22. ಅಕ್ಷಯ್ ಹಾಗೂ ಅಭಾ ಪರಸ್ಪರ ಮಾತನಾಡುತ್ತಾ ಇರಲಿಲ್ಲ. ಆದರೆ ಜೊತೆಯಾಗಿ ನಡೆಯುತ್ತಾ ಇದ್ದರು. ಅಕ್ಷಯನಿಗೆ ಮನವಿನ್ನೂ ಸ್ಥಿರವಾಗಿರಲಿಲ್ಲ. ಅವನಿಗೆ ಹೊರಡಲು ಆಸಕ್ತಿ ಏನೋ ಇದೆ. ಆದರೆ ಅವನ ಮನ ಮಾತ್ರ ಅದೇಕೋ ತಂದೆ ತಾಯಿಯ ನೆನಪಲ್ಲಿ ತುಂಬಿದೆ. ಹಿಂದೆಲ್ಲ ಅವನ ಮನ ಹೀಗೆ ವಿಹ್ವಲ ಆಗುತ್ತಾ ಇರಲಿಲ್ಲ. ಒಮ್ಮೆ ಹೊರಗೆ ಹೊರಟರೆ ಮನೆಯ ಬಗ್ಗೆ ಅವನು ಯೋಚಿಸಿದವನೇ ಅಲ್ಲ. ತಾನಾಯಿತು, ತನ್ನ ಪ್ರವಾಸ ಆಯಿತು ಎಂದು ಇರುತ್ತಾ ಇದ್ದವನು. ಈ ಸಲ ಅದೇನೋ ಬೆಂಗಳೂರಿನಿಂದ ಹೊರಡುವಾಗ ತಂದೆ ತೋರಿದ ಭಾವನಾತ್ಮಕ ವಿದಾಯ, ಇಲ್ಲಿ ಬಂದ ಮೇಲೆ ಸುರಿಂದರ್ ದೊಡ್ಡಪ್ಪನ ಮಾತುಗಳು, ಅದೇನೋ ಅವನ ಅಂತರಂಗ ಕಲಕುತ್ತಾ ಇದ್ದಿತು. ಮಾತು ಬೇಡ ಅನ್ನಿಸಿ ಮೌನವಾಗಿ ನಡೆಯುತ್ತಾ ಹೋಗುತ್ತಾ ಇದ್ದ. ಅಷ್ಟಕ್ಕೂ ಕಣಿವೆಯಲ್ಲಿ ಇಳಿಯುವುದು ಎನ್ನುವುದಾದರೆ ಅದು ಯಾವ ಕಣಿವೆ? ಹಿಮಾಲಯದಲ್ಲಿ 100 ಕಣಿವೆಗಳಿವೆ.
ಮಾನಹಳ್ಳಿ ಇರುವುದು ಬದರಿಯ ಹಿಂಭಾಗದಲ್ಲಿ ಅನ್ನುವುದಾದರೆ ಬದರಿಯ ಬೆಟ್ಟದ ಹಿಂಭಾಗದಲ್ಲಿರುವ ಕಣಿವೆಯೇ ಆಗಬಹುದು. ಅಥವಾ ಅಭಾನ ಮನದಲ್ಲಿ ಏನಿದೆ ಎನ್ನುವ ವಿಷಯವೇ ಅಕ್ಷಯನಿಗೆ ಅರ್ಥವಾಗಿರಲಿಲ್ಲ. ಕಣಿವೆಯ ಶೋಧನೆ ಎನ್ನುವುದು ಅಭಾನ ಜೊತೆಯಲ್ಲಿ ತಾನು ಹೋಗುವುದು ಅಷ್ಟೇ. ಪೂರ್ತಿ ಅವನು ಹೋದ ದಾರಿಯಲ್ಲಿ ನಾನು ಹೋಗಬೇಕು ಹೊರತು ತನಗೆ ಏನೂ ತಿಳಿಯದು. ವ್ಯಾಸಗುಫ ಹಾಗೂ ಗಣೇಶ ಕಡೆ ಮತ್ತೆ ಹೋದವನು ಅಕ್ಷಯನಿಗೆ ಹೇಳಿದ, ಹೊರಗಿನಿಂದ ಒಂದು ನಮಸ್ಕಾರ ಮಾಡಿಕೊಂಡು ಬಿಡು. ಅಕ್ಷಯ್ ಮಾತನಾಡದೆ ನಮಸ್ಕಾರ ಮಾಡಿ ಕೇಳಿದ, ಕಣಿವೆಯ ಕೆಳಗೆ ಹೋಗುವುದು ಎಂದೆ, ಈಗ ಪುನಃ ಇಲ್ಲಿ ಬರುತ್ತಾ ಇದ್ದೀಯಾ? ಹೊರಡುವ ಮೊದಲು ಗಣೇಶ ಹಾಗೂ ಗುರುಗಳ ಆಶೀರ್ವಾದ ಪಡೆಯಬೇಕಲ್ಲ. ಆಯ್ತು ನಡಿ, ಈಗ ಭೀಮಾಫುಲ್ ಬಂಡೆಯ ಹತ್ತಿರ ಹೋಗೋಣ. ಅಭಾ ನುಡಿದ ಮಾತಿಗೆ ಅಕ್ಷಯ್ ಕೇಳಿದ, ಏನು, ಅಲ್ಲಿ ಹೋಗಿ ಪುನಃ ಭೀಮನ ಆಶೀರ್ವಾದ ಪಡೆಯುವುದಕ್ಕಾ? ಅಭಾ ಗಂಭೀರವಾಗಿ ಹೇಳಿದ, ಇಲ್ಲ ಅಕ್ಷಯ್, ಅದೇ ನಮ್ಮ ದಾರಿ. 4 ಪಾಂಡವರು ಭೀಮನ ಜೊತೆ ಸೇರಿ ಆ ಕಲ್ಲು ದಾಟಿ ಯಾವುದೋ ಸ್ವರ್ಗದ ದಾರಿ ಅರಸಿ ಹೋದವರಲ್ಲವೇ? ನಾವು ಅದೇ ದಾರಿಯಲ್ಲಿ ಹೋಗೋಣ, ನಮಗೂ ಸ್ವರ್ಗ ಸಿಗಬಹುದು ಅಲ್ಲವೇ? ಅಕ್ಷಯ್ ಕೇಳಿದ, ಅಭಾ, ಈಗ ಸರಿಯಾಗಿ ಹೇಳು, ನಾವು ಎಲ್ಲಿಗೆ ಹೊರಟಿದ್ದೇವೆ? ನಾನು ನಿನ್ನನ್ನು ಕೇಳಲಿಲ್ಲ, ಸುಮ್ಮನೆ ನಿನ್ನ ಹಿಂದೆ ಹೊರಟೆ. ಆದರೆ ನಾವು ಯಾವ ದಾರಿಯಲ್ಲಿ ಹೊರಟಿದ್ದೇವೆ ಎಂದು ಇಬ್ಬರಿಗೂ ತಿಳಿದಿದ್ದರೆ ಸರಿಯಲ್ಲವೇ? ಅಭಾ ಅಕ್ಷಯನತ್ತ ನೋಡಿದ. ನಿಜ ಅಕ್ಷಯ್, ನೀನು ನನ್ನ ಜೊತೆ ಬರುವಾಗ ಎಲ್ಲಿಗೆ, ಯಾವ ಮಾರ್ಗ ಎಂದು ಸಹ ಕೇಳಲಿಲ್ಲ. ಸೀದಾ ಹೊರಟು ಬಂದೆ. ಇಂತಹ ಪಾರಮಾರ್ಥಿಕ ಮಾರ್ಗದಲ್ಲಿ ನಂಬಿಕೆಯೇ ಮೊದಲ ಮೆಟ್ಟಿಲು. ನನ್ನನ್ನು ನೀನು ನಂಬಿ ಬಂದಿರುವೆ. ನಿನ್ನನ್ನು ಎಂದಿಗೂ ನಡುಮಾರ್ಗದಲ್ಲಿ ಕೈಬಿಟ್ಟು ಹೋಗುವುದಿಲ್ಲ. ಅಕ್ಷಯನಿಗೆ ಅರ್ಥವಾಗಲಿಲ್ಲ. ಅಭಾ, ಪಾರಮಾರ್ಥಿಕ ಮಾರ್ಗ ಎಂತಹುದು? ನಾವು ಹೊರಟಿದ್ದು ಕಣಿವೆಯನ್ನು ಇಳಿದು ಅಲ್ಲಿ ಅಲೆದಾಟ ನಡೆಸಲು, ಏನಾದರೂ ನೋಡಲು, ಅನುಭವಿಸಲು ಸಿಕ್ಕೀತು ಎನ್ನುವ ಕಾರಣಕ್ಕೆ. ಅಭಾ ಹೇಳಿದ, ಹೌದು ಅಕ್ಷಯ್, ಈ ಹಿಮಾಲಯದ ಎಲ್ಲ ಮಾರ್ಗಗಳು ಪಾರಮಾರ್ಥಿಕ ಮಾರ್ಗಗಳೇ ಅಲ್ಲವೇ? ಇಲ್ಲಿ ಅಲೆದಾಡಿದರೆ ಖಂಡಿತ ನಿನಗೆ ಬೇಕಾದ ಏನಾದರೂ ಸಿಕ್ಕೀತು. ಅದೃಷ್ಟವಿದ್ದರೆ ಕೆಲವು ಅಚ್ಚರಿಗಳು ಎದುರಾಗಬಹುದು. ಇಲ್ಲವೇ ಒಂದಿಷ್ಟು ಓಡಾಡಿ ಏನೂ ಇಲ್ಲ, ಅಲ್ಲಿರುವುದೆಲ್ಲ ಮರಗಿಡಗಳು, ಪ್ರಾಣಿಗಳು, ನೀರು, ಮಣ್ಣು ಅಷ್ಟೇ ಎಂದು ಪುನಃ ಮೇಲೆ ಬರಬಹುದು. ಅಕ್ಷಯ್ ಹೇಳಿದ, ಸರಿ ಅಭಾ, ನಾನಂತೂ ಸಿದ್ಧವಾಗಿ ನಿನ್ನ ಜೊತೆ ಹೊರಟಿರುವೆ, ಎಲ್ಲಿಗಾದರೂ ಸರಿ. ಭೀಮಾಫುಲ್ ಬಳಿ ಸ್ವಲ್ಪ ಕಾಲ ಇಬ್ಬರೇ ಕುಳಿತಿದ್ದರು. ಬೆಳಗಿನ ಕಾಲ ಅಲ್ಲದೆ ಈಗೆಲ್ಲ ಚಾರ್ಧಾಮ್ ಯಾತ್ರೆಯ ಕಡೆಯ ದಿನಗಳು. ಇನ್ನೂ 1 ವಾರದಲ್ಲಿ ಮುಚ್ಚಬಹುದು. ಭೀಮಾಫುಲ್ ಬಳಿ ಜನರೇ ಇರಲಿಲ್ಲ. ಅದ್ಭುತ ಹಿಮಾಲಯ, ಅಬ್ಬರಿಸಿ ಹರಿಯುತ್ತಾ ಇರುವ ಸರಸ್ವತಿ, ಆಕೆಯನ್ನು ದಾಟಲು ಬಂಡೆಗಳ ಸೇತುವೆ, ಎಲ್ಲವನ್ನು ದಾಟಿ ಮತ್ತೊಂದು ಬದಿಗೆ ಬಂದರು ಇಬ್ಬರು. ಹೀಗೆ ನಡೆದರೆ ಸರಸ್ವತಿ ಜನ್ಮ ತಾಳುವ ಸ್ಥಳ ಸಿಗುವುದೇ? ಅಕ್ಷಯ್ ಕೇಳಿದ. ಹೌದು, ಆದರೆ ಹಿಮಾಲಯದ ಪ್ರಕೃತಿಯಲ್ಲಿ ಯಾವ ನದಿ ಎಲ್ಲಿ ಹುಟ್ಟುವುದು ಎನ್ನುವುದೆಲ್ಲ ನಮ್ಮ ನಂಬಿಕೆ. ಅಲಕಾನಂದ ನದಿಯ ಉಪನದಿಯೊಂದು ಸರಸ್ವತಿಯನ್ನು ಇಲ್ಲೇ ಬಂದು ಸೇರುವುದು. ಹಿಮಾಲಯದ ಪರ್ವತ ಶ್ರೇಣಿಯಲ್ಲಿ 100 ಉಪನದಿಗಳು ಹುಟ್ಟುವುದು. ಕೆಲವು ಅಲ್ಲಿ ಹುಟ್ಟಿ ಅಲ್ಲೇ ಮತ್ತೆ ಯಾವುದೋ ಕಾಲುವೆ ಸೇರುವುದು. 100 ನೀರಿನ ಹರಿವುಗಳು ಸೇರುತ್ತಾ ನದಿಯೊಂದು ಆಗುವುದು. ಒಂದು ನದಿ ಮತ್ತೊಂದು ನದಿಯನ್ನು ಸೇರಿದೊಡನೆ ಹಳೆಯ ಹೆಸರು ಮಾಯವಾಗುವುದು. ವಿಚಿತ್ರವಲ್ಲವೇ? ಮನುಷ್ಯರಲ್ಲಿ ಇದು ಸಾಧ್ಯವೇ ಇಲ್ಲ. ಒಬ್ಬ ಇನ್ನೊಬ್ಬ ವ್ಯಕ್ತಿಯನ್ನು ಸೇರಿ ಮಾತನಾಡಿದರೂ ಸಹ ಅವನೊಡನೆ ಒಂದಾಗನು. ಪ್ರತಿಯೊಬ್ಬರೂ ತಮ್ಮದೇ ವ್ಯಕ್ತಿತ್ವ ಉಳಿಸಿಕೊಳ್ಳುವರು. ಅಕ್ಷಯ್ ಹೇಳಿದ, ನದಿಗೂ ಮನುಷ್ಯನಿಗೂ ಹೇಗೆ ಹೋಲಿಸುವುದು? ಮನುಷ್ಯನೆಂದರೆ ಜೀವ ಇರುವ ವಸ್ತು. ಅಭಾ ಒಮ್ಮೆಲೆ ನಿಂತು ಬಿಟ್ಟ, ತೀರಾ ಆಶ್ಚರ್ಯದಿಂದ ಅಕ್ಷಯ್ ಕಡೆ ನೋಡುತ್ತಾ. ಏನು, ಹಾಗಾದರೆ ಈ ನದಿಗಳು ಜೀವ ಇರುವ ವಸ್ತು ಅಲ್ಲವೇ? ಅಕ್ಷಯ್ ಸಹ ಅಬಾ ಕಡೆ ನೋಡಿದ. ಮತ್ತೆ ಅಬಾ ಹೇಳಿದ, ನದಿಗಳಿಗೆ ಜೀವ ಇಲ್ಲ ಎನ್ನಲಾದೀತೆ? ಹಾಗೆ ನೋಡಿದರೆ ಮನುಷ್ಯ ಕುಲದ ಜೀವವೇ ನದಿಗಳು. ನದಿಗಳ ದಡದಲ್ಲಿ ಅಲ್ಲವೇ ಮನುಷ್ಯನ ಇತಿಹಾಸ ಹುಟ್ಟಿದ್ದು, ಬೆಳೆದಿದ್ದು, ಅಳಿದಿದ್ದು? ಅಕ್ಷಯ್ ಹೇಳಿದ, ನಾನು ಹೇಳಿದ್ದು ಬೇರೆ ಅರ್ಥದಲ್ಲಿ. ಮನುಷ್ಯನಿಗೆ ಭಾವನೆ ಇದೆ. ನದಿ ಎನ್ನುವುದು ಪ್ರಕೃತಿಯ ಒಂದು ಭಾಗ, ಅದಕ್ಕೆ ಮನುಷ್ಯನ ಹಾಗೆ ಭಾವನೆಗಳಿರುವುದಿಲ್ಲ. ಅಬಾ ಹೇಳಿದ, ನೀನು ಹೇಳಿದ್ದು ಸರಿ ಇರಬಹುದು. ಆದರೂ ನದಿಗಳಿಗೆ ಜೀವ ಇಲ್ಲ, ಭಾವನೆ ಇಲ್ಲ ಎನ್ನುವುದನ್ನು ಒಪ್ಪುವುದು ನನಗೆ ಕಷ್ಟ. ಸರಸ್ವತಿ ನದಿಯ ಉಗಮವನ್ನು ದಾಟಿ ಅವರು ಮುಂದುವರೆದಿದ್ದರು. ಈಗ ಸಮಯ ಎಷ್ಟಿರಬಹುದು? ಅಕ್ಷಯ್ಗೆ ಗೊತ್ತಾಗಲಿಲ್ಲ. ಹೊರಡುವ ಮುಂಚೆ ಅದೇಕೋ ಅಭಾ ಅಕ್ಷಯನ ಬಳಿ ಇದ್ದ ಪರ್ಸ್, ಹಣ, ವಾಚು, ಇತರೆ ಕೆಲವು ವಸ್ತುಗಳನ್ನೆಲ್ಲ ಸುರೀಂದರ್ ದೊಡ್ಡಪ್ಪನ ಮನೆಯಲ್ಲಿ ಇರಿಸಿಬಿಟ್ಟಿದ್ದ. ನಿನಗೆ ಅನುಮಾನವೇ ಬೇಡ, ನಮ್ಮ ದೊಡ್ಡಪ್ಪ ಅತಿ ದೊಡ್ಡ ಪ್ರಾಮಾಣಿಕ ಮನುಷ್ಯ. ನಿನ್ನ ಎಲ್ಲ ವಸ್ತುಗಳಿಗೆ ಅವನೇ ಜವಾಬ್ದಾರ. ನೀನು ಯಾವಾಗ ಹಿಂದೆ ಬಂದು ಕೇಳುವೆಯೋ ಆವಾಗ ತೆಗೆದುಕೊಡುವನು, ಅಲ್ಲವೇ ದೊಡ್ಡಪ್ಪ ಎಂದು ನಕ್ಕಿದ್ದ.
ಆಗಲಿ ಬಿಡು, ನಿಮಗೆ ಇವನ್ನೆಲ್ಲ ಹೊತ್ತು ನಡೆಯುವುದು ಕಷ್ಟ. 2 ಬಟ್ಟೆ ಅಷ್ಟೇ ಸಾಕು ಹೋಗಲು. ಈ ಅಭಾಗೆ ಅದೂ ಬೇಡ. ಇಲ್ಲಿ ಈಗ ನೀನಿರುವ ರೂಮಿನಲ್ಲೇ ಮರದ ಗೂಡಿನಲ್ಲಿ ಇಟ್ಟುಬಿಡು. ನೀನು ವಾಪಸ್ ಬಂದಾಗ ಅದನ್ನೆಲ್ಲ ತೆಗೆದುಕೊಂಡು ಹೋಗು, ಸುರೀಂದರ್ ದೊಡ್ಡಪ್ಪ ಹೇಳಿದ್ದ. ಈಗ ಸಮಯ ಎಷ್ಟು ಎಂದು ತಿಳಿಯುತ್ತಾ ಇಲ್ಲ ಅಂದುಕೊಂಡ ಅಕ್ಷಯ್. ಈಗ ಸಮಯ ಎಷ್ಟಾಗಿರಬಹುದು ಅಭಾ? ನೋಡು, ನೀನು ಗಡಿಯಾರ ಸಹ ತರಲು ಬಿಡಲಿಲ್ಲ, ಅಭಾ ಹೇಳಿದ. ಅಕ್ಷಯ್, ಇನ್ನು ಹಿಂದೆ ಹೋಗುವವರೆಗೂ ನೀನು ಸಮಯದ ಬಗ್ಗೆ ಯೋಚಿಸುವುದು ಬಿಡು. ಈಗ ಗಂಟೆ ಎಷ್ಟು ಅನ್ನುವುದನ್ನು ತಿಳಿಯುವುದರಿಂದ ನಾವು ಮಾಡುವುದು ಏನೂ ಇಲ್ಲ. ಸೂರ್ಯ ಹುಟ್ಟುವಾಗ ಬೆಳಗಾಯಿತು ಎಂದು ತಿಳಿಯುವುದು, ಸೂರ್ಯ ಕಣ್ಮರೆಯಾದರೆ ಸಂಜೆ ಆಯಿತು, ರಾತ್ರಿ ಆಗುತ್ತದೆ ಎನ್ನುವ ವಿಷಯ ತಿಳಿಯುತ್ತದೆ. ನಡುವೆ ನಿನ್ನ ಗಡಿಯಾರಕ್ಕೆ ಏನು ಕೆಲಸ? ಅದು ಸರಿಯೇ ಎಂದುಕೊಂಡ ಅಕ್ಷಯ್ ಹೇಳಿದ. ಸಮಯದ ವಿಷಯ ಬಿಟ್ಟು ಬಿಡೋಣ ಬಾ, ಆದರೆ ನಾವು ಯಾವ ದಿಕ್ಕಿನಲ್ಲಿ ಚಲಿಸುತ್ತಾ ಇರುವೆವು ಎನ್ನುವುದಾದರೂ ತಿಳಿದಿರಬೇಕಲ್ಲವೇ? ಅದೂ ನಮ್ಮ ಅಗತ್ಯವಲ್ಲ ಅಕ್ಷಯ್. ಒಂದಿಷ್ಟು ಆಳಕ್ಕೆ ಇಳಿಯುವವರೆಗೂ ನಮ್ಮ ನಡಿಗೆಯ ದಿಕ್ಕು ಬಲಭಾಗಕ್ಕೆ ಹೊರಳದಂತೆ ಎಚ್ಚರ ವಹಿಸಬೇಕು. ಏಕೆಂದರೆ ನಾವು ಚೀನಾದ ಒಳಗೆ ಪ್ರವೇಶ ಮಾಡಿದರೆ ಅವರ ಕಣ್ಣಿಗೆ ಬಿದ್ದರೆ ಸಲ್ಲದ ತೊಂದರೆಗೆ ಸಿಗುವ ಸಾಧ್ಯತೆ ಇದೆ ಎನ್ನುವ ಕಾರಣಕ್ಕೆ. ಒಂದು ಸಲ ನಾವು ಕಣಿವೆಯ ಒಳಭಾಗ ಸೇರಿದರೆ ನಂತರ ಯಾವ ದೇಶದ ಹಂಗೂ ಇರುವುದಿಲ್ಲ. ನಾವು ಯಾವುದೇ ದೇಶದ ನಾಗರಿಕರಲ್ಲ ಮೇಲೆ ಬರುವವರೆಗೂ. ಅಕ್ಷಯ್ಗೆ ಸ್ವಲ್ಪ ಅರ್ಥವಾಗಿತ್ತು. ಇವನು ಮಾತನಾಡುವ ರೀತಿ ಬೇಕೆಂದು ಗೊಂದಲ ಹುಟ್ಟಿಸುವ ರೀತಿಯಲ್ಲಿ ಇರುತ್ತದೆ. ಆದರೆ ಅವನಿಗೆ ತಾನು ಯಾವ ಕಡೆ ಹೋಗುತ್ತಾ ಇರುವೆನು ಎನ್ನುವ ಅರಿವಿದೆ. ಇವನ ಮಾತುಗಳನ್ನು ಕೇಳುವಾಗ ಅಕ್ಷಯ್ಗೆ ಅನ್ನಿಸಿತು, ಬಹುಶಃ ಇವನು ಯಾವುದಾದರೂ ಗುರಿಯನ್ನು ಹುಡುಕಲು ಯಾವುದೋ ಸ್ಥಳವನ್ನು ಮನಸ್ಸಿನಲ್ಲಿ ಇಟ್ಟು ಹೊರಟಿರಬಹುದು ಎಂದು. ಆದರೆ ಅಕ್ಷಯ್ಗೆ ಅನ್ನಿಸಿತು, ಒಂದು ವೇಳೆ ಅಭಾನನ್ನು ಕೇಳಿದರೂ ಉಪಯೋಗವಿಲ್ಲ. ಏಕೆಂದರೆ ಅವನ ಮಾತುಗಳು ಸದಾ ಹಾಗೆ, ಅವನು ಉತ್ತರ ಹೇಳಿದರೂ ನನಗೆ ಅರ್ಥ ಆಗೋದಿಲ್ಲ. ಸೂರ್ಯ ನಿಧಾನಕ್ಕೆ ತನ್ನ ಚುರುಕು ಪಡೆದ. ಸೂರ್ಯನ ಬಿಸಿಲಿನ ಶಕ್ತಿಯನ್ನು ನೋಡಿ ಸಮಯ ನಿರ್ಧರಿಸುವ ಕೆಲಸಕ್ಕೆ ಈಗ ಅಕ್ಷಯ್ ತೊಡಗಿದ್ದ. ಅಭಾ, ಸೂರ್ಯನ ಬಿಸಿಲು ಆಧರಿಸಿದರೆ ಈಗ ಸಮಯ ಸರಿಯಾಗಿ ನಡು ಮಧ್ಯಾಹ್ನ ಆಗಿರಬಹುದು ಅನ್ನಿಸುತ್ತೆ ಅಲ್ಲವೇ? ಅಭಾ ನಗುತ್ತಾ ಇದ್ದ. ಒಟ್ಟಿನಲ್ಲಿ ನಿನ್ನ ಮನಸ್ಸಿನಿಂದ ಸಮಯದ ಭೂತ ಹೋಗಲು ಕಷ್ಟಪಡಬೇಕು. ಚಿಂತಿಸಬೇಡ, 1 ಅಥವಾ 2 ದಿನ ಕಳೆಯುವುದರಲ್ಲಿ ನೀನು ಸಮಯದ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟು ಬಿಡುವೆ. ಅಕ್ಷಯ್ ಸಹ ನಕ್ಕು ಸುಮ್ಮನಾದ. ಬರೀ ಬಂಡೆಗಳು, ಕರಿಕಲ್ಲುಗಳು, ಇವುಗಳ ನಡುವೆ ಇಬ್ಬರ ನಡುಗೆ ಸಾಗಿತ್ತು. ಸರಸ್ವತಿ ನದಿಯ ದಡವನ್ನು ದಾಟಿ ಮುಂದೆ ನಡೆದಿದ್ದರು. ಹಿಮಾಲಯದ ನಡುವೆ ಇದ್ದರೂ ಸತತ ನಡುಗೆಯಿಂದ ಅಕ್ಷಯ್ಗೆ ಸ್ವಲ್ಪ ಆಯಾಸ ಅನ್ನಿಸಿತು. ಅಲ್ಲದೆ ಕರಿಕಲ್ಲುಗಳ ಮೇಲೆ ನಡೆಯುವುದು, ದೇಹದ ಸಮತೋಲನ ಕಾಯ್ದುಕೊಳ್ಳುವುದು ಕಷ್ಟಕರವೇ. ಸ್ವಲ್ಪ ನೀರು ಕುಡಿಯೋಣ ಅನ್ನಿಸಿತು. ತನ್ನ ಹೆಗಲ ಮೇಲೆ ಹಾಕಿದ್ದ ಬ್ಯಾಗಿನ ಒಳಗೆ ಕೈ ಹಾಕಿ ನೀರಿನ ಶೀಶೆ ಹೊರಗೆ ತೆಗೆದ. ಅದರ ತಿರುಪಿನ ಮುಚ್ಚಳ ಬಿಚ್ಚುತ್ತಾ ಬಾಯಿಗೆ ನೀರು ಸುರಿದುಕೊಂಡ. ಒಣಗಿದ ಗಂಟಲಿಗೆ ನೀರು ಬಿದ್ದು ಒಂದಿಷ್ಟು ಹಗುರವಾಯಿತು. ಓಹೋ, ಅದೇನು ನೀರು ಇರುವುದಾ ಕುಡಿಯಲು? ಕೊಡು ನನಗೂ ಸ್ವಲ್ಪ, ಅಭಾ ಕೇಳಿ ಪಡೆದ. ಅವನು ಸ್ವಲ್ಪ ನೀರು ಕುಡಿದು ನಂತರ ನೀರಿನ ಶೀಶೆಯನ್ನು ಆಸಕ್ತಿಯಿಂದ ಪರಿಶೀಲಿಸಿದ. ಅದರ ಮುಚ್ಚಳ ತಿರುಗಿಸಿ ಬಿಗಿಯಾಗಿ ಮುಚ್ಚಿದ. ಅಕ್ಷಯ್ ನೋಡುತ್ತಾ ಇರುವಂತೆ ತನ್ನ ತೋಳನ್ನು ವೇಗವಾಗಿ 3 ಸುತ್ತು ಸುತ್ತಿಸಿದ. ನಂತರ ಆಕಾಶಕ್ಕೆ ಗುರಿ ಇಟ್ಟವನಂತೆ ಕೈಲಿದ್ದ ನೀರಿನ ಶೀಶೆಯನ್ನು ಕ್ರಿಕೆಟಿನ ಚೆಂಡು ಎಸೆಯುವಂತೆ ಎಸೆದ. ಅಭಾ ಮೊದಲಿನಿಂದ ಹಳ್ಳಿಯಲ್ಲೇ ಬೆಳೆದವನು. ಅವನ ತೋಳಿನಲ್ಲಿ ಅದೇನು ಶಕ್ತಿಯಿತ್ತೋ. ಅವನು ತೂರಿದ ನೀರಿನ ಶೀಶೆ ಆಕಾಶದ ಎತ್ತರಕ್ಕೆ ಹೋಯಿತು. ತೀರಾ ಚುಕ್ಕೆಯಂತೆ ಕಾಣುತ್ತಾ ಇದ್ದ ನೀರಿನ ಶೀಶೆ ನಂತರ ಮುಂದಿದ್ದ ಕಣಿವೆಯಲ್ಲಿ ಎಲ್ಲೋ ಬಿದ್ದು ಹೋಯಿತು. ಅಕ್ಷಯ್ ಅಚ್ಚರಿ ಹಾಗೂ ದಿಗ್ಭ್ರಮೆಯಿಂದ ನಿಂತುಬಿಟ್ಟ. ಅಲ್ಲ, ಈ ಅಭಾ ಅದೇನು ಮಾಡಿದ? ಕುಡಿಯಲು ನೀರು ಕೇಳಿದವನು ಅನಂತರ ಚಿಕ್ಕ ಮಗುವಿನ ಹಾಗೆ ತನ್ನಲ್ಲಿದ್ದ ಶೀಶೆಯನ್ನು ಹಾಗೆ ತೂರಿ ಎಸೆದನಲ್ಲ. ಇವನಿಗೆ ತಲೆ ಸರಿಯಿಲ್ಲವೇ ಎಂದು ಅವನ ಯೋಚನೆ. ಅಕ್ಷಯ್ ಆ ನೀರಿನ ಶೀಶೆಯನ್ನು ತನ್ನ ಬಳಿ ಬಹಳ ಕಾಲದಿಂದ ಇಟ್ಟುಕೊಂಡಿದ್ದ. ತಾನೊಮ್ಮೆ ಮದ್ರಾಸಿಗೆ ಹೋದಾಗ ವೆಲಿಚೇರಿಯಲ್ಲಿನ ಹನುಮಾನ ಮಂದಿರದ ಸಮೀಪ ಸಂದಿಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಮಾರುವ ಅಂಗಡಿಯಲ್ಲಿ ಕಾಣಿಸಿದ ತಾಮ್ರದ ಆ ಶೀಶೆಯ ತಳ ಪಂಚಲೋಹದಿಂದ ಎರಕ ಹೊಯ್ದ ರೀತಿ ಇದ್ದಿತು. ಬಹಳ ವರ್ಷಗಳಿಂದ ಎಲ್ಲಿಗೆ ಪ್ರವಾಸ ಹೋಗುವಾಗಲೂ ಅಕ್ಷಯ್ ಅದೊಂದು ನೀರಿನ ಶೀಶೆ ಬಿಟ್ಟು ಹೋಗುವನಲ್ಲ. ಈಗಲೂ ಅದು ಅವನ ಬ್ಯಾಗಿನಲ್ಲಿ ಇದ್ದಿತು. ನೀರು ಕುಡಿಯಲು ಕೇಳಿದ ಎಂದು ಅಭಾಗೆ ಕೊಟ್ಟರೆ ಅವನು ಈ ಕೆಲಸ ಮಾಡಿದ್ದ. ಒಂದು ಕ್ಷಣ ಅಕ್ಷಯ್ಗೆ ಕೋಪ ಭುಗಿಲೆದ್ದಿತು. ಆದರೆ ಪೂರ್ತಿ ಕಣಿವೆಯಲ್ಲಿ ನಾವಿಬ್ಬರೇ ಇರುವ ಕಾಲಕ್ಕೆ ಅವನ ಮೇಲೆ ಕೂಗಾಡುವುದು ಬೇಡ ಎಂದು ಬಾಯಿ ತಡೆದವನು ಕೇಳಿದ. ಇದೇನು ಮಾಡಿದೆ ಅಭಾ? ನನ್ನ ಬಳಿ ಬಹಳ ದಿನಗಳಿಂದ ಇದ್ದ ನೀರಿನ ಶೀಶೆ, ಅದು ತಾಮ್ರದ್ದು, ಪಂಚಲೋಹದ ತಳದ್ದು. ಅದನ್ನು ಏಕೆ ಹೀಗೆ ಎಸೆದೆ? ಅಭಾ ಅಕ್ಷಯನ ಮುಖ ಸ್ವಲ್ಪ ಕಾಲ ನೋಡುತ್ತಾ ಸುಮ್ಮನಿದ್ದು ಹೇಳಿದ. ಅಕ್ಷಯ್, ನಾವು ಹೋಗುತ್ತಿರುವುದು ಕಾಡಿನಂಥ ಪ್ರದೇಶಕ್ಕೆ.
ಇಲ್ಲಿ ಹಿಮಾಲಯದ ತಪ್ಪಲು, ಇಲ್ಲಿ ನೀರಿಗೆ ಕೊರತೆಯೇ? ಎಲ್ಲಿ ಸಿಕ್ಕಿದರೆ ಅಲ್ಲಿ ನೀರನ್ನು ಕುಡಿದರೂ ಆಯಿತು. ಇಲ್ಲಿ ಅದರ ಅವಶ್ಯಕತೆ ಕಾಣಲಿಲ್ಲ. ಅಕ್ಷಯ್ ಮತ್ತೆ ಸಹನೆಯಿಂದ ಹೇಳಿದ. ಅದೇನು ನೋಡು, ನಾವೀಗ ನಿಂತಿರುವ ಜಾಗದಲ್ಲಿ ನೀರು ಎಲ್ಲಿದೆ? ನಾವಿಬ್ಬರೂ ಕುಡಿಯಲಿಲ್ಲವೇನೋ? ಮತ್ತೆ ನೀರು ಸಿಗುವ ಜಾಗ ಸಿಗಲು ಸಾಕಷ್ಟು ನಡೆಯಬೇಕಲ್ಲವೇ? ಹಾಗಿರಲು ನೀರನ್ನು ಹತ್ತಿರ ಇಟ್ಟುಕೊಂಡಿದ್ದರೆ ತಪ್ಪೇನು? ಅಕ್ಷಯ್ಗೆ ತನ್ನ ಸಹನೆಯ ಬಗ್ಗೆ ಸ್ವಯಂ ಅವನಿಗೆ ಆಶ್ಚರ್ಯ ಆಗುತ್ತಾ ಇದ್ದಿತು. ಹಾಗಲ್ಲ ಅಕ್ಷಯ್, ನಾವು ಇರುವುದು ಕಾಡಿನ ಪರಿಧಿಯಲ್ಲಿ. ನಾವು ಇಲ್ಲಿನ ನಿಯಮವನ್ನೇ ಪಾಲಿಸಬೇಕು, ಅಭಾ ಹೇಳಿದ. ಅಂದರೆ ಏನು? ನೀರು ಕುಡಿಯಲು ನಿಯಮ ಎಂದರೇನು? ಅದು ಊರಾಗಲಿ ಕಾಡಾಗಲಿ ಅದರಲ್ಲೇನು ವಿಶೇಷ? ಅಕ್ಷಯ್ ಕೇಳಿದ. ಅಭಾ ಹೇಳಿದ ನಗುತ್ತಾ. ಹಸಿವಾದಾಗ ಅನ್ನ ತಿನ್ನುವುದು, ಬಾಯಾರಿದಾಗ ನೀರು ಕುಡಿಯಬೇಕು ಎನ್ನುವುದು ಸಾಮಾನ್ಯ ನಿಯಮ. ಅದು ನಾಡಿನಲ್ಲಿರುವಾಗ ಸರಿಯಾಗುತ್ತದೆ. ಆದರೆ ಕಾಡಿನ ನಿಯಮ ಬೇರೆ. ಇಲ್ಲಿ ತಿನ್ನಲು ಸಿಕ್ಕಾಗ ತಿನ್ನಬೇಕು, ನೀರು ಸಿಕ್ಕಾಗ ಸೇರುವಷ್ಟು ಕುಡಿಯಬೇಕು. ಅಕ್ಷಯ್ ಕೇಳಿದ. ಸರಿ, ತಕ್ಷಣ ನೀರು ಸಿಗಲಿಲ್ಲ ಅಂದರೆ? ಅಭಾ ಹೇಳಿದ. ಏನು ಮಾಡುವುದು? ಸುಮ್ಮನಿರುವುದು. ಅಕ್ಷಯ್ಗೆ ಇವನ ಜೊತೆ ತರ್ಕ ಹೂಡುವ ಮನಸ್ಸಾಗಲಿಲ್ಲ. ಅದು ಏಕೋ ಬಹಳ ದಿನಗಳಿಂದ ಅವನ ಬಳಿ ಇದ್ದ ತಾಮ್ರದ ಆ ನೀರಿನ ಶೀಶೆ ಕಳೆದು ಹೋಗುವಾಗ ಅವನಿಗೆ ದುಃಖ ಆಗಿತ್ತು. ಅದು ತಾನಾಗೆ ಕಳೆದಿದ್ದರೆ ಬೇರೆ ಇದ್ದಿತ್ತು. ಆದರೆ ಅಭಾ ಅದನ್ನು ಕಾಡಿನೊಳಗೆ ತೂರಿ ಎಸೆದಿದ್ದ. ಮಾತನಾಡದೆ ಅವನ ಜೊತೆ ನಡೆದಿದ್ದ. ಸ್ವಲ್ಪ ಕಾಲ ಆಯಿತೇನೋ? ಅಭಾ ಕೇಳಿದ. ಅಕ್ಷಯ್, ನಾನು ಆ ಶೀಶೆಯನ್ನು ಆ ರೀತಿ ಎಸೆದಿದ್ದಕ್ಕೆ ನೀನು ಬೇಸರಪಟ್ಟಂತೆ ಇದೆ. ಅದೇನೋ ಆ ಕ್ಷಣಕ್ಕೆ ಹಾಗೆ ಮಾಡಬೇಕು ಅನ್ನಿಸಿತು, ಮಾಡಿದೆ, ಅಕ್ಷಯ್ ಹೇಳಿದ. ಹೋಗಲಿ ಬಿಡು ಅಭಾ, ಬಹಳ ಕಾಲದಿಂದ ನನ್ನ ಬಳಿ ಇದ್ದಿತು. ಅದರ ನನ್ನ ನಡುವಿನ ಋಣ ತೀರಿಹೋಯಿತು. ಅಭಾ ಬಿದ್ದು ಬಿದ್ದು ನಗುತ್ತಿದ್ದ. ಅಕ್ಷಯ್ ಅಚ್ಚರಿಯಿಂದ ಕೇಳಿದ. ಅಭಾ, ಅದೇನು ಆಯಿತು ಹಾಗೆ ನಗಲು? ಅಭಾ ಹೇಳಿದ. ಅಲ್ಲ ಅಕ್ಷಯ್, ನಾನು ಬೆಳಗ್ಗೆ ಹೇಳಿದೆ ನೀರಿಗೆ ಜೀವ ಇರುತ್ತದೆ ಎಂದು. ನೀನು ಒಪ್ಪಲಿಲ್ಲ. ಈಗ ಅದ್ಯಾವುದೋ ನೀರಿನ ಶೀಶೆಯ ಜೊತೆ ಋಣದ ಮಾತು ಆಡುತ್ತಾ ಇರುವೆ. ನಿಮ್ಮಿಬ್ಬರ ನಡುವೆ ಋಣವಿರಲು ಅದೇನು ಜೀವ ಇರುವ ವಸ್ತುವೇ? ಅಕ್ಷಯ್ಗೆ ಉತ್ತರ ತೋಚದೆ ಸುಮ್ಮನಾದವನು ಮತ್ತೆ ಹೇಳಿದ. ನೆಲ, ಜಲ, ವಸ್ತು, ಊರು, ಸಂಬಂಧ ಇವೆಲ್ಲ ನಮ್ಮ ಋಣ ಇರುವಷ್ಟು ದಿನ ಅನ್ನುವರಲ್ಲ ಬಾ. ಅದೇ ವರಸೆಯಲ್ಲಿ ಹೇಳಿದೆ ಅಷ್ಟೆ. ಹೌದು ಅಕ್ಷಯ್, ಅದೇ ಭಾರತೀಯರ ವೇದಾಂತ. ಅದು ನಮ್ಮಲ್ಲಿ ರಕ್ತದಲ್ಲಿ ಬೆರೆತು ಹೋಗಿರುತ್ತದೆ. ಹೊರಗೆ ನಾವು ನಮ್ಮ ಸಂಪ್ರದಾಯ, ವೇದಾಂತ ಇವುಗಳನ್ನೆಲ್ಲ ವಿರೋಧಿಸಿದರೂ ನಮ್ಮಲ್ಲಿ ಇಲ್ಲಿರುವ ಅಂತರ್ಗತ ನಂಬಿಕೆಗಳು ನಮ್ಮಲ್ಲಿ ಶತಮಾನಗಳ ಕಾಲದಿಂದ ಹರಿದು ಬಂದವು. ಅದನ್ನು ದಾಟಲಾರೆವು. ಅಕ್ಷಯ್ಗೆ ಮಾತನಾಡುವ ಉತ್ಸಾಹವಿಲ್ಲದೆ ಸುಮ್ಮನಿದ್ದ. ಮತ್ತೆ ಅಭಾ ಕೇಳಿದ. ಅಕ್ಷಯ್, ನಾನು ನಿನ್ನ ವಸ್ತುವನ್ನು ಹಾಗೆ ತೂರಿ ಎಸೆದನಲ್ಲ, ಆಗ ನಿನಗೆ ಕೋಪ ಬರಲಿಲ್ಲವೇ? ಶಾಂತವಾಗಿದ್ದೆಯಲ್ಲ. ನಮ್ಮ ದೊಡ್ಡಪ್ಪ ಆಗಿದ್ದರೆ ಪಕ್ಕದಲ್ಲಿದ್ದ ಸೌದೆಯನ್ನೇ ಕೈಗೆ ತೆಗೆದುಕೊಂಡು ಬಾರಿಸುತ್ತಿದ್ದರು. ಅಕ್ಷಯ್ ಹೇಳಿದ. ನಿಜ ಅಭಾ, ನನಗೆ ಆ ಕ್ಷಣಕ್ಕೆ ನನಗೆ ಅತೀವ ಕೋಪ ಬಂದಿದ್ದು ನಿಜ. ಆದರೆ ಅದನ್ನು ಬಲವಂತವಾಗಿ ತಡೆದೆ. ಅಭಾ ಕೇಳಿದ. ಕೋಪವನ್ನು ತಡೆದೆಯಾ? ಆದರೆ ಏಕೆ? ನಿನ್ನ ಕೋಪ ನನ್ನ ಮೇಲೆ ಏಕೆ ತೋರಿಸಲಿಲ್ಲ? ಅಕ್ಷಯ್ ಯೋಚಿಸಿ ಹೇಳಿದ. ಮೊದಲಿಗೆ ನನಗೆ ನೀನು ನನ್ನ ನೀರಿನ ಶೀಶೆ ಎಸೆದದ್ದು ಅನಿರೀಕ್ಷಿತವಾಗಿತ್ತು. ನಿನ್ನ ಮೇಲೆ ಕೋಪ ಮಾಡುವಷ್ಟು ಸಲುಗೆ ಇಲ್ಲ ಅನ್ನಿಸಿರಬಹುದೇನೋ. ಅದಕ್ಕೆ ನಿನ್ನ ದೊಡ್ಡಪ್ಪನ ಹಾಗೆ ಕೂಗಾಡಲಿಲ್ಲ ಅನ್ನಿಸುತ್ತದೆ. ಮತ್ತು ಇಲ್ಲಿ ನಾವಿಬ್ಬರೇ ಇರುವುದು ಏಕೆ ಇಬ್ಬರ ನಡುವೆ ಕೋಪ ಎನ್ನುವ ಎಚ್ಚರಿಕೆ. ಅಭಾ ಯೋಚಿಸುತ್ತಾ ನಡೆಯುತ್ತಾ ಇದ್ದ. ಹೇಳಿದ. ಮೊದಲಿನ ಎರಡು ಸಹಜ ಕಾರಣ. ಆದರೆ ಕಡೆಯ ಕಾರಣ ನಿನ್ನ ಭಯದಿಂದ ಹುಟ್ಟಿರುವುದು ಅಲ್ಲವೇ? ನಾವಿಬ್ಬರೇ ಇರುವುದು. ನೀನು ಕೋಪ ಮಾಡಿದಲ್ಲಿ ನಾನು ನಡುವೆ ಬಿಟ್ಟು ಹೋಗಬಹುದು, ನಿನಗೆ ಏನಾದರೂ ತೊಂದರೆ ಮಾಡಬಹುದು ಎನ್ನುವ ಯೋಚನೆ ಇರಬಹುದೇ? ಅಕ್ಷಯ್ ಯೋಚಿಸಿದ. ಏನೂ ಮಾತನಾಡಲಿಲ್ಲ. ಅಭಾ ಮತ್ತೆ ಹೇಳಿದ. ಇಲ್ಲ ಅಕ್ಷಯ್, ನೀನು ನನ್ನ ಜೊತೆ ಸಹಜವಾಗಿರು. ನಾನು ಏನೋ ಮಾಡಿಬಿಡುವೆನು ಎನ್ನುವ ಅಂಜಿಕೆ ಬಿಡು. ನನ್ನನ್ನು ನೀನು ನಂಬಿ ಬಂದಿರುವೆ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಸಹ ನಿನ್ನನ್ನು ಬಿಡಲಾರೆ. ನಿನಗೆ ಈ ಬರುವ ಭಾವನೆ ಸ್ವತಂತ್ರವಾಗಿರಲಿ. ಅದು ಕೋಪವೋ, ಸಂತಸವೋ, ಪ್ರೀತಿಯೋ ಏನಾದರೂ ಆಗಿರಲಿ. ಅವರಿಬ್ಬರು ಮಾತನಾಡುತ್ತಾ ಇರುವಾಗಲೂ ನಡೆಯುತ್ತಲೇ ಇದ್ದರು. ಈಗ ಕಲ್ಲು ಬಂಡೆಗಳು ಕರಿಶಿಲೆಗಳನ್ನು ದಾಟಿದ್ದರೇನೋ. ಮರಗಳು, ಗಿಡಗಳು ಇವುಗಳ ನಡುವೆ ನಡೆದಿದ್ದರು. ಬಿಸಿಲಿನ ಝಳವಂತೂ ಸಾಕಷ್ಟು ಇದ್ದಿತು. ಬಹುಶಃ 2-3 ಗಂಟೆಗಳ ನಡುಗೆಯೇನೋ. ಮರಗಳ ನಡುವೆ ಸಾಗುವಾಗ ಅಭಾ ನಗುತ್ತಾ ನುಡಿದ. ಅಕ್ಷಯ್, ಅದೇಕೋ ನನಗೆ ಸುರೀಂದರ್ ದೊಡ್ಡಪ್ಪ ನೆನಪಿಗೆ ಬರುತ್ತಾ ಇದ್ದಾರೆ. ಅಕ್ಷಯ್ಗೆ ಅರ್ಥವಾಯಿತು. ಅಭಾಗೆ ಹಸಿವಾಗಿದೆ.
ಬೆಳಗ್ಗೆ ಸುರಿಂದರ್ ಕಟ್ಟಿಕೊಟ್ಟಿದ್ದ ಪೂರಿಗಳು ಚೀಲದಲ್ಲಿವೆ, ತಿನ್ನಬಹುದು. ಎಲ್ಲಿಯಾದರೂ ಕುಳಿತು ಸುತ್ತಲೂ ನೋಡಿದ. ದೂರ ದೂರಕ್ಕೂ ಮರಗಿಡಗಳ ಹೊರತು ಇನ್ನೇನು ಕಾಣದು. ನೆನಪಾಯಿತು, ಬೆಳಗ್ಗೆ ದೊಡ್ಡಪ್ಪ ತಿಂಡಿ ತೆಗೆದುಕೊಂಡು ಹೋಗಲು ಹೇಳುವಾಗ ಅಭಾ ಏನು ಬೇಡ ಎಂದಿದ್ದ. ಈಗ ಅವನೇ ಕೇಳುತ್ತಾ ಇದ್ದಾನೆ ಹಸಿವು ಎಂದು. ನಗುತ್ತಾ ಹೇಳಿದ ಅಕ್ಷಯ್. ಅಭಾ, ಬೆಳಗ್ಗೆ ದೊಡ್ಡಪ್ಪ ಪರೋಟ ಕಟ್ಟಿಕೊಡುವೆ ಎಂದಾಗ ಬೇಡ ಎಂದವನು ನೀನು, ಅದನ್ನು ಮೌನವಾಗಿ ತಂದವನು ನಾನು. ಹಾಗಿರಲು ಈಗ ನೀನೇ ಮೊದಲು ಕೇಳುತ್ತಾ ಇರುವೆ? ಅಭಾ ಹೇಳಿದ. ಅದು ಆಗ, ಇದು ಈಗ. ಬಹುಶಃ ನಿನ್ನ ಚೀಲದಲ್ಲಿ ಪರೋಟ ಇಲ್ಲ ಅನ್ನುವುದಾಗಿದ್ದರೆ ನನಗೆ ಹಸಿವೇ ಆಗುತ್ತಾ ಇರಲಿಲ್ಲ. ಈಗ ಚೀಲದಲ್ಲಿ ತಿಂಡಿ ತುಂಬಿರಲು ಹಸಿವೆ ನೆನಪಾಗುವುದು. ಅದಕ್ಕೆ ಹೇಳಿದ್ದು ತರಬೇಡ ಎಂದು. ಅಕ್ಷಯ್ ಹೇಳಿದ. ಆಯಿತು ಬಿಡು, ಈಗ ಈ ಹೊತ್ತಿಗೆ ಆಗುತ್ತದೆ, ತಿಂದು ಬಿಡೋಣ. ರಾತ್ರಿಯ ಕತೆ ಆಮೇಲೆ ನೋಡಿಕೊಳ್ಳೋಣ. ಯಾವುದಾದರೂ ಹೋಟೆಲ್ ಸಿಕ್ಕೀತು. ಅಭಾ ಜೋರಾಗಿ ನಗುತ್ತಾ ಇದ್ದ. ಅದು ಸರಿ ಅಕ್ಷಯ್, ಎಲ್ಲಿ ಕುಳಿತು ತಿನ್ನೋಣ? ಸ್ವಲ್ಪ ಕೈ ತೊಳೆಯಬೇಕಲ್ಲವೇ? ಅಕ್ಷಯ್ಗೆ ಸಿಟ್ಟು ಬಂದಿತ್ತು. ಕೈ ತೊಳೆಯೋದಾ? ಕುಡಿಯಲು ಸಹ ಹನಿ ನೀರಿಲ್ಲ. ಬೆಳಗ್ಗೆ ನನ್ನ ತಾಮ್ರದ ನೀರಿನ ಶೀಶೆಯನ್ನ ಒಳ್ಳೆ ಕ್ರಿಕೆಟ್ ಬಾಲ್ ಥರ ಎಸೆದು ಬಿಟ್ಟೆ. ನೋಡು ಈಗ, ಅದು ಇದ್ದಿದ್ದರೆ ನೀರು ಸಿಗುತ್ತಾ ಇದ್ದಿತು. ಅಭಾ ಹೇಳಿದ. ಆಯ್ತಲ್ಲ, ಈಗ ಅದು ಎಲ್ಲಿ ಸಿಗಲು ಸಾಧ್ಯ? ಹೋಗಲಿ ಬಾ, ಅಲ್ಲಿ ಕಾಣುತ್ತಾ ಇದೆಯಲ್ಲ ಆ ದೊಡ್ಡ ಮರ, ಅದರ ಕೆಳಗೆ ನೆರಳಿದೆ, ತಣ್ಣಗೆ ಕುಳಿತು ತಿನ್ನೋಣ ಬಾ. ನೀರು ತಾನೇ ಹೇಗೋ ಸಿಗುತ್ತದೆ. ಇಬ್ಬರು ನಡೆಯುತ್ತಾ 20 ಅಡಿ ದೂರದಲ್ಲಿದ್ದ ಮರದತ್ತ ನಡೆದರು. ಅಭಾ ತನ್ನ ಕಾಲನ್ನು ಮಡಚಿ ಸುಖಾಸನದಲ್ಲಿ ಕುಳಿತ. ಅಕ್ಷಯ್ ಸಹ ಕುಳಿತುಕೊಳ್ಳಲು ಹೋದವನು ಗಮನಿಸಿದ. ಉದುರಿದ್ದ ಎಲೆಗಳ ನಡುವೆ ಎಂಥದೋ ಫಳಫಳ ಹೊಳೆದ ಹಾಗೆ ಆಯಿತು. ಸೂರ್ಯನ ಬಿಸಿಲು ಅದರ ಮೇಲೆ ಬಿದ್ದ ಕಾರಣಕ್ಕೆ ಹೊಳೆಯುತ್ತಾ ಇದ್ದಿತು. ಅಕ್ಷಯ್ ಇದೇನು ಎಂದು ಎಲೆ ಸರಿಸಿ ನೋಡಿದ. ಅರೆ, ಅವನ ತಾಮ್ರದ ನೀರಿನ ಶೀಶೆ.